ಇವತ್ತು ಹೆಬ್ಬಾಳದಲ್ಲಿ ಇರತಕ್ಕಂಥ ಆಸ್ಟರ್ CMR ಆಸ್ಪತ್ರೆಯಲ್ಲಿ ಆಂಜಿಯೋಪ್ಲಾಸ್ಟಿಗೆ ಸಂಬಂಧಪಟ್ಟ ಒಂದು ಹೊಸ ಉಪಕರಣವನ್ನ ಇವತ್ತು ಲಾಂಚ್ ಮಾಡಲಾಗಿದೆ. ಇದನ್ನ ಎಕ್ಸೈಮರ್ ಲೇಸರ್ ಆಂಜಿಯೋಪ್ಲಾಸ್ಟಿ ಸಿಸ್ಟಮ್ ಅಂತ ಕರಿತೇವೆ. ರಕ್ತನಾಳದಲ್ಲಿ ಬ್ಲಾಕೇಜ್ ಜೊತೆ ಕೆಲವರಿಗೆ ಅಟ್ಲೀಸ್ಟ್ ಒಂದು 30% ರೋಗಿಗಳಲ್ಲಿ ಈ ಬ್ಲಾಕೇಜ್ ಜೊತೆ ತುಂಬಾ ಕ್ಯಾಲ್ಸಿಯಂ ಅಂತ ಇರುತ್ತೆ, ತುಂಬಾ ಹಾರ್ಡ್ ಇರುತ್ತೆ ರಕ್ತನಾಳ. ಅದರ ಜೊತೆ ಇನ್ನು ಕೆಲವರಿಗೆ ಬ್ಲಡ್ ಕ್ಲಾಟ್ ಕೂಡ ಇರುತ್ತೆ. ಅದರಿಂದ ಇಂಥ ರಕ್ತನಾಳಗಳಿಗೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಾದ್ರೆ ಸಿಂಪಲ್ ಆಗಿ ಬಲೂನು ಆಂಜಿಯೋಪ್ಲಾಸ್ಟಿ ವರ್ಕೌಟ್ ಆಗೋದಿಲ್ಲ. ಸೊ ಅದರಿಂದ ಈ ಎಕ್ಸೈಮರ್ ಲೇಸರ್ ಸಿಸ್ಟಮ್ ಇಂದ ಈ ಲೇಸರ್ ಎನರ್ಜಿಯನ್ನ ನಾವು ಅದಕ್ಕೆ ಅಳವಡಿಸಿದಾಗ, ಈ ಕೆಥೆಟರ್ ಅಳವಡಿಸಿದಾಗ ರಕ್ತನಾಳ ಮೃದು ಆಗುತ್ತೆ, ಕ್ಯಾಲ್ಸಿಯಂ ಡಿಪಾಸಿಷನ್ ಎಲ್ಲ ವೇಪರೈಸ್ ಆಗುತ್ತೆ, ಆವಿ ಆಗುತ್ತೆ ಅಂತ ಹೇಳ್ತೀವಲ್ಲ, ಕ್ಯಾಲ್ಸಿಯಂ ಡಿಪಾಸಿಟ್ ಆವಿ ಆಗುತ್ತೆ. ಅದೇ ರೀತಿ ಪುಗಟ್ಟಿದ ರಕ್ತ ಕೂಡ ಆವಿ ಆಗುತ್ತೆ. ನಂತರ ಉತ್ತಮವಾದಂತ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಚಿಕಿತ್ಸೆಯನ್ನ ನಾವು ಒದಗಿಸಬಹುದು. ಸೊ ಇಂಥ ಉಪಕರಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಆಸ್ಟರ್ CMR ಆಸ್ಪತ್ರೆಯಲ್ಲಿ ಬಂದಿರೋದು ರೋಗಿಗಳಿಗೆ ಉಪಯುಕ್ತ ಆಗಲಿದೆ. ವಯಸ್ಸಿನವರಿಗೆ ಹೃದಯಾಘಾತ ಆಗ್ತಿದೆ ಹೊರತು ಚಿಕ್ಕ ಮಕ್ಕಳಿಗಿಲ್ಲ. 2 ವರ್ಷ 3 ವರ್ಷ 6 ತಿಂಗಳು ಮಕ್ಕಳಿಗೆ ಆ ಕಾಯಿಲೆಗಳೇ ಬೇರೆ. ಅದನ್ನ ನಾವು ಹೃದಯಾಘಾತ ಅಂತ ನಾವು ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಟ್ ಅದರಲ್ಲೂ ಕೂಡ ಇವತ್ತು ಭಾರತ ದೇಶದಲ್ಲಿ 30% ಹೃದಯಾಘಾತಗಳು 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತದೆ, ಮಧುಮಕ್ಕಳಲ್ಲಿ ಆಗ್ತಾ ಇದೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಆಗ್ತಾ ಇದೆ. ಸೊ ಅದರಿಂದ ಇದಕ್ಕೆ ಹಲವಾರು ಕಾರಣ ಇದೆ.